ಇವತ್ತು ಕಾರವಾರ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ರಿಜಿಸ್ಟ್ರಾರ್ ಅವ್ರ ಮೂರೂ ಜನರಿಗೆ ಇವತ್ತೊಂದು ಲಾಸ್ಟ್ ವಾರ್ನಿಂಗ್, ಒಂದು ಎಚ್ಚರಿಕೆಯ ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ ನಾವು. ಕಳೆದ ಒಂದು ತಿಂಗಳಿಂದ ಮುಂಡಗೋಡನಲ್ಲಿ ನಿರಂತರವಾಗಿ ಪ್ರತಿಭಟನೆಗಳು ಮತ್ತು ಕಂಪ್ಲೇಂಟು ಎಲ್ಲ ಆಗಿದೆ. ಆದರೂ ಕೂಡ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಲವ್ ಜಿಹಾದ್ ಸಂಬಂಧಪಟ್ಟ ಹಾಗೆ ಒಬ್ಬ ಯೂಟ್ಯೂಬರ್ ಖ್ವಾಜಾ ಅಂದ್ರೆ ಮುಕ್ಕಳಪ್ಪ ಅಂತ ಹೇಳ್ತಾರ ಅವ್ರು. ಆ ಹೆಸರು ಕೂಡ ನಾವು ಉಚ್ಚಾರ ಮಾಡೋದೇ ಒಂಥರ ಅಸಹ್ಯ ಅನಿಸ್ತಾ ಇದೆ. ಅವನು ಬಹಳ ದೊಡ್ಡ ಜಾಲ ಇದೆ. ಬರೇ ಒಂದು ಹುಡುಗಿದಲ್ಲ, ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಹುಡುಗಿಯರನ್ನ ಫಸಾಯಿಸಿ, ಲವ್ ಜಿಹಾದಲ್ಲಿ ಫಸಾಯಿಸಿ, ಬುರ್ಕ ಹಾಕಿಸಿ ಗೋಮಾಂಸ ತಿನ್ನಿಸುವಂತ ಭ್ರಷ್ಟ ನೀಚ ಕೆಲಸ ಮಾಡ್ತಾ ಇರುವಂತ ಆ ಖ್ವಾಜಾನ ವಿರುದ್ಧ ಈಗಾಗಲೇ ಅವರ ತಾಯಿ ಬಂದಿದ್ದಾರೆ ಇಲ್ಲಿ. ಆ ಹುಡುಗಿ ಗಾಯತ್ರಿ ಅಂತ ಹೇಳಿ, ಆ ಗಾಯತ್ರಿ ಅವ್ರ ತಾಯಿ ಬಂದಿದ್ದಾರೆ. ಸೊ ಅವರೇ ಕಂಪ್ಲೇಂಟ್ ಕೊಟ್ಟು ಒಂದು ತಿಂಗಳಾದ್ರೂ ಕೂಡ ಇನ್ನೂ ಅವ್ರಿಗೆ ಯಾವುದೇ ಪ್ರಕ್ರಿಯೆ ಆಗಿಲ್ಲ. ಇದು ಒಂದು ಭಾಗ. ಇನ್ನು ಎರಡನೇದು, ಮದುವೆ ಆಗಿದೆ, ರಿಜಿಸ್ಟರ್ ಆಗಿದೆ ಅಂತ ಅನ್ನುವಂಥದ್ದು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಎಲ್ಲಾ ಬೋಗಸ್ ದಾಖಲೆಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಫೇಕ್ ದಾಖಲೆಗಳನ್ನ. ಎಲ್ಲ ದಾಖಲೆಗಳು ಕೂಡ DC ಅವರಿಗೆ, SP ಅವರಿಗೆ ಎಲ್ಲರಿಗೂ ಒಪ್ಪಿಸಿದೆ. ಆದ್ರೂ ಕೂಡ ಆ ದಾಖಲೆ ಪ್ರಕಾರ ಏನಾದ್ರೂ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ಎಳ್ಳಷ್ಟು ಅವ್ರು ಇಲ್ಲದೆ ಇದ್ದಿದ್ರಿಂದ ಇವತ್ತು ನಾವು ಕಾರವಾರ ಜಿಲ್ಲಾಧಿಕಾರಿಗಳಿಗೆ SP ಕಡೆಗೆ ಬರ್ಬೇಕಾಯ್ತು ಇವತ್ತು. ಸೊ ಒಂದು ನ್ಯಾಯ ಅನ್ನುವಂಥದ್ದು ಇದೇ ಇಲ್ಲ. ನಾವು ಹಿಂದೂ ಹುಡುಗಿಯರ ರಕ್ಷಣೆ ಮಾಡ್ಬೇಕೋ ಮಾಡಬಾರ್ದು? ಹಾಗಾದ್ರೆ ಬೀದಿ ಇಳಿದು ಕಲ್ಲು ತಗೊಂಡೇ ಓಡಾಡ್ಬೇಕಾ? ಬೆಂಕಿ ಹಚ್ಚಬೇಕಾ? ಒಂದು ಮನವಿ, ಒಂದು ಪತ್ರ, ಒಂದು ದಾಖಲೆಗೆ ಏನು ಬೆಲೆನೇ ಇಲ್ವಾ? ಸೊ ಇದರ ಸಂಬಂಧಪಟ್ಟಾಗಿ ಗಂಭೀರತೆಯನ್ನು ತಿಳಿಸೋಗೋಸ್ಕರನೇ ಇವತ್ತು ಬಂದಿದ್ದೀವಿ. ನೋಡಿ, ಇಂಥ ಫೇಕ್ ಇದೆ ಅಂತಂದ್ರೆ ಅಲ್ಲಿ ರಿಜಿಸ್ಟ್ರಾರು ಸಿಕ್ಕಾಪಟ್ಟೆ ದುಡ್ಡು ತಿಂದು 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 ಇವತ್ತು 3 ಅಂತಸ್ತಿನ ಕೋಟಿಗಟ್ಟಲೆ ಇವತ್ತು ಒಂದು ಬಿಲ್ಡಿಂಗ್ ಅನ್ನು ಕಟ್ತಾ ಇದ್ದಾರೆ. ಆ ರಿಜಿಸ್ಟ್ರಾರ್ನು ಸಸ್ಪೆಂಡ್ ಆಗ್ಬೇಕು. ಯಾಕೆಂದ್ರೆ ಫೇಕ್ ಎಲ್ಲಾ ದಾಖಲೆಗಳನ್ನು ಫೇಕ್ ಮಾಡಿ ದುಡ್ಡು ತಗೊಂಡು ರಿಜಿಸ್ಟರ್ ಮಾಡಿದ್ ಬರೀ ಇದು ಒಂದೇ ಅಲ್ಲ. ಇಂಥ ಸಾವಿರಾರು ರಿಜಿಸ್ಟ್ರೇಷನ್ ಹುಡುಗಿಯರ್ದು ಮದುವೆಗಳನ್ನು ಮಾಡಿದಂತ ಆ ರಿಜಿಸ್ಟ್ರಾರ್ ಇದಲ್ಲ, ಅವನ ಮೇಲೂ ಕಂಪ್ಲೇಂಟ್ ಇದೆ. ಸೊ ಹಾಗಾಗಿ ನಾನು DC, SP ಮತ್ತು ರಿಜಿಸ್ಟ್ರಾರ್ಗೆ ನಾನು ಎಚ್ಚರಿಕೆ ಗಂಟೆ ಕೊಡಕ್ ಬಂದಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮನವಿ ನಿಮ್ಮ ಹತ್ರ ಬಂದು ಪ್ರತಿಭಟನೆ ಮಾಡುವಂತದ್ದಲ್ಲ, ನಮ್ಮ ದಾರಿ ನಾವು ಹಿಡಿತೀವಿ. ಅದವಾಗಿ ನೀವು ಏನ್ ಮಾಡ್ತೀರಿ ಮಾಡ್ರಿ ಅಂತನ್ನುವಂತ ಒಂದು ಎಚ್ಚರಿಕೆ